ನಮಸ್ಕಾರ, ನನ್ನ ಹೆಸರು ಚೇತನ್. ನಾನೊಂದು ಪ್ರೈವೇಟ್ ಕಂಪ್ನಿ ಕೆಲಸ ಮಾಡ್ತಿದ್ದೀನಿ. ನನ್ನ ಗೋಲ್ ಬಂದ್ಬಿಟ್ಟು ಫೈನಾನ್ಷಿಯಲ್ ಫ್ರೀಡಮ್ ಆಗೋದು. ಅಂದರೆ ಪ್ರತಿ ತಿಂಗಳ ದುಡಿಬೇಕು, ತಿನ್ನಬೇಕು, EMI ಕಟ್ಟಬೇಕು ಅನ್ನೋ ಥರ ಅಲ್ಲ. ಸೊ ಬ್ಯಾಕಪ್ಪಲ್ಲಿ ಒಂದು ಸ್ವಲ್ಪ ಅಮೌಂಟ್ ಸೇವ್ ಮಾಡೋಣ ಅಂತ. ಸೊ ಇಷ್ಟು ದಿನ ನಾನು ಗೇಮ್ಗೆ ಇನ್ವೆಸ್ಟ್ ಮಾಡಿ ಸುಮಾರು ದುಡ್ಡು ವೇಸ್ಟ್ ಮಾಡಿದ್ದೀನಿ. ಬಟ್ ವೇಸ್ಟ್ ಅನ್ನೋಕ್ಕಿಂತ ನನಗೊಂದು ಗೇಮ್ ಆಡೋ ಇಂಟ್ರೆಸ್ಟ್ ಇತ್ತು, ಅಲ್ಲಿ ಇನ್ವೆಸ್ಟ್ ಮಾಡಿದೆ. ಸೊ ಇವಾಗ ಅದೇ ಯೋಚನೆ ಮಾಡಿದ್ರೆ ಅಷ್ಟೆಲ್ಲ ಇನ್ವೆಸ್ಟ್ ಮಾಡ್ಬಿಟ್ಟು ನಮಗೇನು ಪ್ರಾಫಿಟ್ಸ್ ಬಂತು, ಏನು ಬಂದಿಲ್ಲ, ಎಲ್ಲ ಗೇಮ್ಗೆ ಆಯ್ತಲ್ವಾ. ಸೊ ಅದಕ್ಕೆ ನಾನು ಇನ್ಮೇಲಿಂದ ಹೊಸ ಜರ್ನಿ ಸ್ಟಾರ್ಟ್ ಮಾಡ್ತಿದ್ದೀನಿ, ಅದೇ ಟ್ರೇಡಿಂಗ್ ಜರ್ನಿ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ನಾನು ಕಲಿತಾ ಇದ್ದೀನಿ. ಸೊ ನನ್ನ ಜೊತೆಗೆ ನೀವು ಕೂಡ ಕಲ್ತ್ಕೊಂಡು ಫೈನಾನ್ಷಿಯಲ್ ಫ್ರೀಡಮ್ ಆಗಬೇಕು ಅಂತ ನನ್ನ ಆಸೆ. ಯಾಕಂದರೆ ಇಷ್ಟು ದಿನ ನನ್ನ ಸಪೋರ್ಟ್ ಮಾಡಿದ್ದೀರಾ, 26,000 ಸಬ್ಸ್ಕ್ರೈಬರ್ಸ್ ಮಾಡಿದ್ದೀರಾ, ರೆಕಗ್ನೈಸ್ ಮಾಡಿದ್ದೀರಾ. ಸೊ ಹಾಗಾಗಿ ನಿಮ್ಗೆ ಏನಾದರೂ ರಿಟರ್ನ್ಸ್ ಕೊಡಬೇಕಲ್ವಾ. ಸೊ ಹಾಗಾಗಿ ಇನ್ಮೇಲಿಂದ ಟ್ರೇಡಿಂಗ್ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ಯೂ ಡೇಸ್ ಬ್ಯಾಕ್ ನಾನು ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಹಾಕಿರ್ತೀನಿ. ಸೊ ಸೆಂಟ್ರಲ್ ಗೌರ್ಮೆಂಟ್ ಇನ್ಸೂರೆನ್ಸ್ ಅಂತ ಹೇಳ್ಬಿಟ್ಟು. ಸೊ ಸುಮಾರು ನಾವು ಪೋಲಿಂಗಲ್ಲಿ ಬೇಕು ಅಂತ ಕೇಳಿದ್ರಿ. ಸೊ ಅದು ಯಾವುದು, ಅದನ್ನು ಹೇಗೆ ನೀವು ಬೈ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಸೊ ಫಸ್ಟ್ ನೆನ್ಪಿಟ್ಕೊಳ್ಳಿ. ಸೊ ವರ್ಷಕ್ಕೆ 500 ರೂಪಾಯಿ ಪೇ ಮಾಡಬೇಕು. 2 ಇನ್ಸೂರೆನ್ಸ್ ಬರುತ್ತೆ ಸೆಂಟ್ರಲ್ ಗೌರ್ಮೆಂಟ್ದು. ಒಂದು ಆಕ್ಸಿಡೆಂಟಲ್ ಇನ್ಸೂರೆನ್ಸ್, ಇನ್ನೊಂದು ಟರ್ಮ್ ಇನ್ಸೂರೆನ್ಸ್. ಆಕ್ಸಿಡೆಂಟಲ್ ಇನ್ಸೂರೆನ್ಸ್ ಅಥವಾ ಏನು ಅಂತಂದರೆ ಆಕ್ಸಿಡೆಂಟ್ ಆಯಿತು, ಏನಾದರೂ ಡಿಸೇಬಲ್ ಆಯಿತು ಅಂತಂದರೆ ಸೊ 2 lakhs rupees ಕ್ಲೈಮ್ ಆಗುತ್ತೆ. ಟರ್ಮ್ ಇನ್ಸೂರೆನ್ಸ್ ಏನಂತಂದರೆ ಇನ್ ಕೇಸ್ ನಿಮಗೆ ಏನಾದರೂ ಆಯಿತು, ನೀವಿಲ್ಲ ಅಂತಂದರೆ ಸೊ ನಿಮ್ಮ ಮನೆಗೆ 2 ಲಕ್ಷ ರೂಪಾಯಿ ಸೊ ಹೋಗುತ್ತೆ, ಇನ್ಸೂರೆನ್ಸಿಂದ ಕ್ಲೈಮ್ ಆಗುತ್ತೆ. ಸೊ ಹಿಂಗೆ ಅನ್ಕೋಬೇಡಿ, ನಾವಿಲ್ಲ ಅಂದ್ರೇ ಒಳ್ಳೆಯದು ಅನ್ನೋ ಥರ ಅಲ್ಲ. ಸೇಫ್ಟಿಗೆ ಇನ್ಸೂರೆನ್ಸ್ ಇರಬೇಕು. ಇಲ್ಲಿದೆ ನೋಡಿ, ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ. ಲೈಫ್ ಕವರ್ ಬಂದ್ಬಿಟ್ಟು 2 ಲಕ್ಷ ರೂಪಾಯಿ, ಪ್ರೀಮಿಯಂ ಬಂದ್ಬಿಟ್ಟು 436 ರೂಪಾಯಿ ವರ್ಷಕ್ಕೆ. ಸೊ ಇದ್ರ ಬೆನಿಫಿಟ್ಸ್ ಏನಪ್ಪ ಅಂತಂದರೆ ಕಾಸ್ ಆಫ್ ಡೆತ್ ಹೆಂಗ್ಸ್ ಹತ್ರನೂ 2 ಲಕ್ಷ ರೂಪಾಯಿ ಕೊಡ್ತಾರೆ. ಅದ್ರ ಜೊತೆಗೆ ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಅಂತಿದೆ, ಇದು ಅಷ್ಟೇ 2 ಲಕ್ಷ ರೂಪಾಯಿ, 20 ರೂಪಾಯಿ ವರ್ಷಕ್ಕೆ ಕಟ್ಟಾಗುತ್ತೆ. ಆಕ್ಸಿಡೆಂಟ್ ಕವರು ಹೆಂಗಾದ್ರೂ ಬಿಚ್ಚತ್ರ ಕೂಡ 2 ಲಕ್ಷ ಕೊಡ್ತಾರೆ. ಹಂಗಂತ ಸಾಯ್ಬೇಕು ಅಂತ ಹೇಳ್ತಿಲ್ಲ, ನಮ್ಮ ಸೆಕ್ಯೂರಿಟಿಗೋಸ್ಕರ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಸೆಕ್ಯೂರಿಟಿಗೋಸ್ಕರ ಆಗಲಿ. ಸೊ ಒಂದು ಸಮ್ ಅಮೌಂಟ್ನ ಈಗೇನೋ ನಾವು ಸಾಲ ಮಾಡಿಬಿಟ್ಟಿರ್ತೀವಿ, ನಾವು ಪೇ ಮಾಡೋಕ್ಕಾಗಲ್ಲ, ಮನೆಯವ್ರ ಮೇಲೆ ಭಾರ ಹೊರಿಸಬಾರ್ದಲ್ವ. ಸೊ ಅದಕ್ಕೆ ಈ 2 ಇನ್ಸೂರೆನ್ಸ್ನ ಬೈ ಮಾಡಿ, ತಪ್ಪದೆ ಮಾಡಿ. ಇವಾಗಲೇ ನಾನು ಬೈ ಮಾಡ್ತಿದ್ದೀನಿ ನೋಡಿ. ಇನ್ ಕೇಸ್ ನಿಮ್ಮ ಬ್ಯಾಂಕ್ ಆ್ಯಪಲ್ಲಿ ಶೋ ಆಗಿಲ್ಲ ಅಂತಂದರೆ ನಿಮ್ಮ ಬ್ಯಾಂಕಿಗೆ ಹೋಗ್ಬಿಟ್ಟು ಕೇಳಿ, ಅಲ್ಲಿ ಮಾಡಿಕೊಡ್ತಾರೆ. ಸೊ ನೋಡಿದ್ರಲ್ವಾ. ಸೊ ಇದೇ ಥರ ಇನ್ನೂ ಹೆಚ್ಚು ಟ್ರೇಡಿಂಗ್ ಬಗ್ಗೆ ಮಾಹಿತಿ ಕೊಡ್ತೀನಿ, ಫಿಟ್ನೆಸ್ ಬಗ್ಗೆ ಮಾಹಿತಿ ಕೊಡ್ತೀನಿ. ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಸೊ ಡೈಲಿ ಒಂದೊಂದು ಲೆಸನ್ ಕಲಿಯೋಣ. ಸೊ ನಾನು ಕೂಡ ನನ್ನ ನೆಟ್ವರ್ಕ್ನ ಮೈನಸ್ಸಿಂದ ಪ್ಲಸ್ ಮಾಡ್ಕೋತೀನಿ. ನೀವು ಕೂಡ ನನ್ನ ಜೊತೆಗೆ ಬೆಳಿಬೇಕು ಅಂತ ಆಸೆ. ಸೊ ಓಕೆ, ಸಿಗೋಣ. ಬಾಯ್, ಸಿ ಯು ಆಲ್ ಇನ್ ನೆಕ್ಸ್ಟ್ ವಿಡಿಯೋ.